ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ. ರಾಮದುರ್ಗ ತಾಲೂಕಿನ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಒಂದಾದಂಥ ವೀರಭದ್ರೇಶ್ವರ ಏತ ನೀರಾವರಿ ಸುಮಾರು 9 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಜಗದೀಶ ದೇವರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಒಂದು ಯೋಜನೆ ಆಮೆಗತಿಯಲ್ಲಿ ನಡೆಯುತ್ತಿರುವುದರಿಂದ ನಾಳೆಯಿಂದ ಒಂದು ಹೈವೇಯನ್ನು ತಡೆದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಗೊಡಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಾಲಹಳ್ಳಿಯವರೆಗೆ ಕಾಲ್ನಡಿಗೆಯಲ್ಲಿ ಹೋಗಿ ಸಾಲಹಳ್ಳಿಯಲ್ಲಿ ಅಂದರೆ ಬೆಳಗಾವಿ ಬಾಗಲಕೋಟೆಯ ಮುಖ್ಯ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಈ ಕುರಿತು ಒಂದು ವರದಿದೆ, ಬನ್ನಿ ವೀಕ್ಷಿಸೋಣ. ಬಸವೇಶ್ವರ ಏತ ನೀರಾವರಿ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ರೈತರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಜಗದೀಶ್ ದೇವರೆಡ್ಡಿ ಆರೋಪಿಸಿದರು. ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು, ಕೆಲಸ ಪ್ರಾರಂಭವಾಗಿ 9 ವರ್ಷ ಕಳೆದಿದೆ. ಪ್ರಾರಂಭದಲ್ಲಿ ಇದ್ದ ವೇಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಗುತ್ತಿಗೆದಾರರಿಗೆ ಸಮರ್ಪಕ ಬಿಲ್ ಸಂದಾಯವಾಗಿಲ್ಲ. ಸ್ಥಳೀಯ ಶಾಸಕರು ಕಾಮಗಾರಿ ಪ್ರಾರಂಭಕ್ಕೆ ಮುತುವರ್ಜಿ ವಹಿಸಿದ್ದರು, ಆದರೆ ಪ್ರಸಕ್ತ ಸಾಲಿನ ಯೋಜನೆಯ ಬಗ್ಗೆ ಕಾಳಜಿ ತೋರುತ್ತಿಲ್ಲ. ಬಸವೇಶ್ವರ ಏತ ನೀರಾವರಿ ಕಾಮಗಾರಿ 80% ಮುಗಿದಿದೆ. 20% ಕಾಮಗಾರಿ ಬಾಕಿ ಇದ್ದು, ಸಾಲಾಪುರ ಏತ ನೀರಾವರಿ ಯೋಜನೆಯಲ್ಲಿ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಸಂಪೂರ್ಣ ಪರಿಹಾರ ದೊರೆತಿಲ್ಲ ಎಂದು ಹೇಳಿದರು. 2 ಏತ ನೀರಾವರಿ ಕಾಮಗಾರಿ ವಿಳಂಬವಾಗುತ್ತಿದ್ದುದನ್ನು ಖಂಡಿಸಿ ಮೇ 25ರಂದು ಮುಂಜಾನೆ 9 ಗಂಟೆಯಿಂದ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಕಾಲ್ನಡಿಗೆಯ ಮುಖಾಂತರ ಸಾಲಹಳ್ಳಿಗೆ ಆಗಮಿಸಿ ಬೆಳಗಾವಿ ಬಾಗಲಕೋಟೆಯ ರಾಜ್ಯ ಹೆದ್ದಾರಿಯಲ್ಲಿ ಗುರ್ಲಾಪುರ ಮಾದರಿಯಲ್ಲಿ ಹೋರಾಟ ಮಾಡಲಾಗುತ್ತದೆ. ರೈತ ಸಂಘದ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಗುರೂಜಿ, ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದು, ರೈತ ಸಂಘ, ರೈತಪರರ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಾಲಹಳ್ಳಿಯಲ್ಲಿ ನಡೆಯುವ ಹೋರಾಟದಲ್ಲಿ ತಾಲೂಕಿನ ಸಮಸ್ತ ರೈತರು ಪಾಲ್ಗೊಳ್ಳಬೇಕು ಎಂದರು. ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಮಾತನಾಡಿ, ವೀರಭದ್ರೇಶ್ವರ ಸಾಲಾಪುರ ಏತ ನೀರಾವರಿ ಯೋಜನೆಗಳು ಆಮೆಗತಿಯಲ್ಲಿ ಕಾಮಗಾರಿಯನ್ನು ಶೀಘ್ರದಲ್ಲಿ ಕೈಗೊಂಡು ಕುರಿತು ಸರ್ಕಾರದಿಂದ ಕೈಗೊಂಡ ಸೂಕ್ತ ಕ್ರಮದ ಕುರಿತು ಸಂಬಂಧಪಟ್ಟ ಜಿಲ್ಲೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಂದ ಸೂಕ್ತ ಲಿಖಿತ ರೂಪದ ದಾಖಲೆ ನೀಡುವವರೆಗೂ ನಿರಂತರವಾಗಿ ಹೋರಾಟ ಮಾಡಲಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡ ಹಾಗೂ ನಿವೃತ್ತ ಇಂಜಿನಿಯರ್ VS ಪಾಟೀಲ್, ಮಾರುತಿ ಕುಂಬಾರ್, ಈರಂಗೌಡ ಪಾಟೀಲ್ ಸೇರಿದಂತೆ ಇತರರಿದ್ದರು. ಆಮೇಲೆ ತಾವ ಸ್ವತಃ ಹಿಡ್ಕೊಂಡು ಹೋಗಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡ್ಕೊಂಡು ನಾನು ಒಂದಿಷ್ಟು ತೊಗೊಂಡು ಅವ್ನು ತೊಗೊಂಡು ಪ್ರತಿಯೊಂದು ಕೇಸ್ ವರ್ಕರ್ಗೆ ಹೋಗಿ ನನಗೆ 2 ದಿವಸ ಬೇಕಪ್ಪ ಅಂತ ಯಾರನ್ನು ಭೇಟಿ ಆಗ್ಬೇಕು ನಾನು ಕರ್ಕೊಂಡು ಅವರೆಲ್ಲ ಹೇಳಿ ಮಾಡ್ಕೊಂಡು ಇದಾದಮೇಲೆ ಚಂದ್ರಗಿ ಏರಿಯಾ ಸ್ವಲ್ಪ ಉಳಿತು. ಚಂದ್ರಗಿ ಏರಿಯಾ ಉಳಿದ್ರೆ ಚಂದ್ರಗಿ ಅವರು ಇದ್ದಿದ್ದು ನಮ್ಮ ಅಷ್ಟು ಕೆರೆಗಳು ತಿಳ್ಕೊಳ್ಳಿ, ನಮಗೆ ಕೆನಾಲ್ ಏನು ಬೇಕಾಗಿಲ್ಲ. ಆ ಅಷ್ಟು ಕೆರೆಗಳನ್ನ ಈ ಕಡೆ ಕೆರೆಗಳನ್ನ ತುಂಬುವಂಥ ಪ್ರೊಜೆಕ್ಟ್ಗಳನ್ನ ಮತ್ತೆ ಮಾಡಿಕೊಟ್ಟೆ, ಅದನ್ನು ಮಂಜೂರು ಮಾಡ್ಕೊಂಡು ಈಗ ಅದು ಟೆಂಡರ್ ಹಂತದಲ್ಲಿ ಇದೆ ಅಂತ ತಿಳ್ಕೊಂಡು. ಸೊ ಅಲ್ಟಿಮೇಟ್ಲಿ ನನಗೇನಾಗಬೇಕಾಗಿತ್ತು, ನಮ್ಮ ಭೂಮಿ ನೀರಾವರಿ ಆಗೋದಿಲ್ಲ ಅಂತೇಳಿ ಹಿಂದೆ ಯಾರು ಹೋಗಿದ್ರು ಅವ್ರಿಗೆ ಯಾವ್ದು ಅಂದ್ರೆ ಜನರದ್ದು ಕಷ್ಟಗಳನ್ನು ಅರ್ಥ ಮಾಡ್ಕೋತಾರೆ. ಮತ್ತು ಅಲ್ಲಿ ಏನು ಮಂಜೂರು ಮಾಡಿಸ್ಬೇಕು ಅದನ್ನೆಲ್ಲ ಗುದ್ದಾಡಿ ಮಂಜೂರು ಮಾಡಿಸ್ತಾರೆ. ಅದನ್ನು ಏಜೆನ್ಸಿ ಫಿಕ್ಸ್ ಮಾಡಿ ಕೈ ಬಿಟ್ಟರು ಅದ್ರ 100. ಅದಕ್ಕೆ ಎಲ್ಲಿ ನಿಂತೈತಿ, ಯಾಕೆ ನಿಂತೈತಿ, ಏನು ಮಾಡಬೇಕು, ನಾವೇನು ಮಾಡಬೇಕು, ಅದನ್ನೇನು ತೆರಿಗೆ. ದಿಸ್ ಇಸ್ ದ ಡ್ರಾಬ್ಯಾಕ್ ಆಫ್ ಅವರ್ ನಾ ಕಂಡ. ಅದಕ್ಕೆ ಇದನ್ನು ಅವ್ರು ಮಾಡಿದ್ರು ಅಂದರೆ ಇಷ್ಟೊತ್ತಿಗೆ ನಮ್ಮ ಪ್ರಾಜೆಕ್ಟ್ ಮುಗಿದು ಹೋಗ್ಬಿಡ್ತು. ಲ್ಯಾಂಡ್ ಅಕ್ವಿಷನ್ ಎಲ್ಲಿ ನಿಂತೈತಿ, ಯಾರಿಗೆ ಹೇಳಬೇಕು, ಏನು ಮಾಡಬೇಕು, ಇದನ್ನೆಲ್ಲ ಅವರು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡಬೇಕಾಗಿ ಮಾಡಬೇಕು. ಅದನ್ನು ಯಾರು ಹೋಗಿ ಕೇಳತ್ತವಲ್ಲ, ಮಾಡೋಣ ಬಿಡ ಹಿಂಗೆ ಅನ್ಕೊಟ್ಟು ಏನು ಅವ್ರು ತಿಳಿದಾಗ ಎಷ್ಟು ಅದು ಸ್ಯಾಂಕ್ಷನ್ನು ಆಯಿತು, ಗ್ರೌಂಡಿಂಗೂ ಆಯಿತು. ಗ್ರೌಂಡಿಂಗ್ ಆದಮೇಲೆ ಗೌರ್ಮೆಂಟು ಬೇರೆ ಗೌರ್ಮೆಂಟ್ ಬಂದರು, ಅವ್ರು ಒಂದಿಷ್ಟು ಕೆಲಸ ಮಾಡಿದರು. BJP ಸರ್ಕಾರ ಇದ್ದರು, ಕೆಲಸಗಳನ್ನ ಅವ್ರು ಮಾಡಿದರು. ಬೇರೆ ಈ ಸರ್ಕಾರ ಯಾವ ಸರ್ಕಾರ ಅದನ್ನು ಮಂಜೂರು ಮಾಡಿದ್ರು ಅವ್ರು ಬಂದಾಗಿಂದ ಪೂರ್ವ ನಿಂತು. ಇದು ನಮಗೆ ಕೆಟ್ಟ ಅನಿಸ್ತದೆ. ಯಾರು ಓಡಾಡಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡಿದ್ರು ಮತ್ತು ಯಾರು ಸರ್ಕಾರ ಇದ್ದಾಗ ಅದು ಸ್ಯಾಂಕ್ಷನ್ ಆಗಿತ್ತು, ಅದೇ ಸರ್ಕಾರ ಅದೇ ಪರ್ಸನ್ಸ್ MLA ಇದ್ದಾಗ
ಪ್ರಾಜೆಕ್ಟ್ ಆಗವಲ್ದು ಅನ್ನೋದಕ್ಕೆ ನಮ್ಮ ಜನರು ರೈತರನ್ನು ಮೆಸಿಗೇಷನ್ ಕೊಡ್ತಾರೆ. ಇದು ಒಂದು. ಎರಡನೇದು ಲ್ಯಾಂಡ್ ಅಕ್ವಿಷನ್ ವಿಷಯದ ಕುರಿತು. ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಂದರೆ ಸರ್ವೇಯರ್ಸದ ಕೆಲಸ ಭಾಳ ಮುಖ್ಯ. ನಮ್ಮಲ್ಲಿ ಸರ್ವೇಯರ್ಸ್ ಇಲ್ಲ ಅಂಥೇಳಿ ಇಲ್ಲಿ ಆಫೀಸರ್ಸ್ದು ಒಂದು ತಕರ. ಸೊ ಈ ವಿಷಯ ತೊಗೊಂಡೋಗಿ ರೆವಿನ್ಯೂ ಮಿನಿಸ್ಟ್ರ್ ಅಂತ ಹೋದ್ವಿ. ನಾನೇ ಹೋಗಿದ್ದೆ, ಶಾಸಕರು ಹೋಗಿ. ಅವಾಗ ನಮಗೆ ಸರ್ವೇಯನ್ನು ಕೊಡೋಕೆ ಹೋಗಲ್ಲ, ನೀವು ಪ್ರೈವೇಟ್ ಹಚ್ಕೊಡ್ರಿ ಅಂತ ಹೇಳಿ ರೆವಿನ್ಯೂ ಮಿನಿಸ್ಟ್ರ್. ದೆನ್ ಈಗ ಏನು ಮಾಡೋದು ಅಂತೇಳಿ ಇರಿಗೇಷನ್ ಮಿನಿಸ್ಟರ್ಗೆ ಕೊಡಲಿ. ಅವರಿಗೆಲ್ಲ ಇದನ್ನು ಎಕ್ಸ್ಪ್ಲೇನ್ ಮಾಡಿ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 8 ವರ್ಷ ಆದ. ನಾವು ಹೋಗಿದ್ದೀವಿ ಒಂದು 7 ವರ್ಷ ಹೋಗಿದ್ವಿ. 8 ವರ್ಷ ಆದ್ರೂ ಸಹಿತ ಎಷ್ಟಾಗೈತೆ ಲ್ಯಾಂಡ್ ಎಕ್ವಿಷನ್ ಅಂದರೆ 5%. ಒಟ್ಟು ಎರಡು ಪ್ರಾಜೆಕ್ಟ್ ಕೂಡಿ ಸುಮಾರು 2200 ಎಕರೆ ಲ್ಯಾಂಡ್ ಎಕ್ವಿಷನ್ ಆಗಬೇಕು. 2200 ಎಕರೆದಾಗ ಬರೀ 5% ಆಗಿತ್ತು. ನೀವು 9 ವರ್ಷಗಳಿಗೆ ಟೈಮ್ ತೊಗೊಂಡು ಬರೀ 5% ಲ್ಯಾಂಡ್ ಅಕ್ವಿಷನ್ ಮಾಡ್ತಿರೋದ್ರೆ ಅಷ್ಟು ಲ್ಯಾಂಡ್ ಅಕ್ವಿಷನ್ ಆಗಬೇಕಾದ್ರೆ ಒಂದು 100 ವರ್ಷ ಗಂಟೆ ಬೇಕಾಗಲ್ಲ. ಅವಾಗ ಕಾಸ್ಟ್ ಆಫ್ ದಿ ಲ್ಯಾಂಡ್ ಏನಾಗ್ತೈತಿ, ಗೌರ್ಮೆಂಟಿಗೆ ಎಷ್ಟು ವಜ್ಜಾಗ್ತೈತಿ. ಇದನ್ನೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿದ್ಮೇಲೆ ಒಂದು 7 ನಿಮಿಷ ಕನ್ವಿನ್ಸ್ ಮಾಡಿದರೆ ಡೆಪ್ಯೂಟಿ CM ಅಂತ ನೀರಾವರಿ ಮಂತ್ರಿ ಹೇಳ್ತಾರೆ, ಕನ್ವಿನ್ಸ್ ಮಾಡಿ ಪ್ರೈವೇಟ್ ಅವ್ರನ್ನ ಎಂಗೇಜ್ ಮಾಡೋಕ್ಕೆ ಅಪ್ರೂವ್ ಮಾಡಿಕೊಟ್ಟು. ಅಪ್ರೂವಲ್ ಕೊಟ್ಟ ಮೇಲೆ ಅದನ್ನು ತಗೊಟ್ಟು ಅಲ್ಲೇ ಎಸ್ಟಿಮೇಟ್ ಮಾಡಿ, ಚೀಫ್ ಇಂಜಿನಿಯರು ಅಲ್ಲೇ ಇದ್ದರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಲ್ಲೇ ಇದ್ದರು. ಅಲ್ಲೇ ಎಸ್ಟಿಮೇಟ್ ಮಾಡಿ ಅಲ್ಲೇ ತಯಾರು ಮಾಡಿ ನೆಕ್ಸ್ಟ್ ಡೇ ಮುಂಜಾನೆ ನಮ್ದು ಎಸ್ಟಿಮೇಟ್ ತಯಾರಾಗ್ತದೆ. ಟೆಂಡರ್ ಕರೀರಿ, ಟೆಂಡರ್ ಕರೆದು ಪ್ರೈವೇಟ್ನವ್ರಿಗೆ ಸರ್ವೆ ಮಾಡೋಕ್ಕಂತ ಹೇಳಿ ಕೊಟ್ಟು. ಈಗ ನ್ಯಾಷನಲ್ ಹೈವೇಗೆ ಏನು ಸರ್ವೆ ಮಾಡ್ತಾರಲ್ರಿ, ಅವರೆಲ್ಲ ಪ್ರೈವೇಟ್ನವರು ಮಾಡ್ತಾರೆ. ಅಲ್ಲಿ ಲರ್ನೆಡ್ ಪೀಪಲ್ ಇರ್ತಾರೆ, ಲೈಸೆನ್ಸ್ಡ್ ಸರ್ವೇಯರ್ಸ್ ಇರ್ತಾರೆ, ಅವರೆಲ್ಲ ಬರೋಬರ ಮಾಡ್ತಾರೆ, ಬರೋಬರ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಆಗ್ತಾವೆ. ಸೊ ಈ ಡಿಪಾರ್ಟ್ಮೆಂಟ್ ಸರ್ವೇಯರ್ಸ್ ಚೆಕ್ ಇನಿಷಿಯಲ್ ಹಾಕಿ ಹೌದು ಇದು ಸರಿ ಐತೆ ಅಂತೇಳಿ ಒಂದು 4 ಅಲ್ಲೊಂದು ಚೆಕ್ ಮಾಡಿ ಸಹಿ ಮಾಡಿ ಕೊಡ್ತೀವಿ. ಇವರು ಈ ಡಿಪಾರ್ಟ್ಮೆಂಟ್ದವ್ರು, ಸರ್ವೆ ಡಿಪಾರ್ಟ್ಮೆಂಟ್ದವರು ಈಗ ಅದಕ್ಕೆ ಸಮಾಧಾನ ಇಲ್ಲ, ನಾವೇ ಮಾಡ್ತೇವೆ ಹೊಳ್ಳೆ ಅಂತ ಕೊಡ್ತಾರೆ. ಮಾಡಿದರು, ಮಾಡಿದ್ಮೇಲೆ ಅವ್ರು ಮಾಡಿದಕ್ಕೆ ನೀವು ಮಾಡಿದಕ್ಕೆ ಏನು ಫರ್ಕ್ ಬಂತಂದ್ರೆ 1 ಗುಂಟೆ ಫರ್ಕ್ ಬಂದಿಲ್ಲ ಅಂತ. 1 ಗುಂಟೆ ಫರ್ಕ್ ಬಂದಿಲ್ಲ ಅಂತಂದ್ರೆ ಇದರ ಅರ್ಥ ಏನು, ಅವ್ರು ಸರ್ವೆ ಪರ್ಫೆಕ್ಟಾಗಿ ಮಾಡ್ಯಾರ. ನೀವು ಅಲ್ಲೊಂದು ಇಲ್ಲೊಂದು ಚೆಕ್ ಮಾಡಿ ಬರೋಬರ ಸಹಿ ಮಾಡಿ ಕೊಟ್ಬಿಡ್ರಿ, ಕೊಡಾಗ್ತಾ ಇಲ್ಲ. ಅವ್ರ ವಿಚಾರಗಳು ಬೇರೆ ಅದಾವ, ಬೇಡಿಕೆಗಳು. ನಾವು ಅದನ್ನು ಭಾಳ ಡೀಟೇಲ್ ಐತಲ್ಲ. ಆ ಬೇಡಿಕೆಗಳನ್ನು ಈಡೇರಿಸುವಂಥ ಪರಿಸ್ಥಿತಿ ಒಳಗೆ ನಮ್ಮ ರೈತರಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಇನ್ನು ಏನಾರು ಮಾಡಿ ಒಂದಿಷ್ಟು ಪ್ರಪೋಸಲ್ ಕಳ್ಸೋಣ ಅಂತೇಳಿ ಈಗೊಂದು 314 ಎಕರೆ ಇದ್ದ ಪ್ರಪೋಸಲ್ MD ಆಫೀಸ್ನಾಗ ಹೋಗ್ಕೊಂತಾರೆ. ಅದನ್ನು ಇವ್ರು ಸಾಹೇಬರು ಎಲ್ಲೆಲ್ಲಾದ್ರೂ ತೊಡಕು ಬಿದ್ದೈತಿ ಅದನ್ನು ಬಿಚ್ಚಿ ಪ್ರಪೋಸಲ್ ಅಪ್ರೂವ್ ಮಾಡಿಸ್ಕೊಡು. ಇದು ಎರಡನೇ. ಇದು ಹೇಳಿದ್ರೆ ಮಾಡೋಣ ಬಿಡಪ್ಪ, ಇದು ನಮ್ಮೆಲ್ಲ ರೈತರಿಗೆ ಬೇಜಾರು. ಇನ್ನೂ ಒಂದು ದೊಡ್ಡ ವಿಷಯ ಸಹ ಕೌಸಲ್ಗಿ ಡಿವಿಷನ್ದಾಗ ಇತ್ತು. ಕೌಸಲ್ಗಿ ಡಿವಿಷನ್ದಾಗ ಇದ್ದಿದ್ದನ್ನು ತೆಗೆದು ರಾಮದುರ್ಗ ಡಿವಿಷನ್ಕ್ಕೆ ಯಾವ ಉದ್ದೇಶಕ್ಕೆ ತೊಗೊಂಬಂದ್ವಿ, ನಾನೇ ಓಡಾಡಿದವ ನಾನೇ. ಯಾವ ಉದ್ದೇಶಕ್ಕೆ ತೊಗೊಂಬಂದ್ವಿ, ಕೌಸಲ್ಗಿಯಿಂದ ಇಲ್ಲಿ ಬಂದು ಕೆಲಸ ಮಾಡೋದು ಕಷ್ಟಕರ. ಇಲ್ಲಿಯವರು ಇಲ್ಲೇ ಕಡ್ಕೊಂಡು ರಾಮದುರ್ಗ ಇಂಜಿನಿಯರ್ಸ್ ಹೋಗಿ ಕೆಲಸ ಮಾಡೋದು ಸ್ವಲ್ಪ ಸರಳ. ಮತ್ತು ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಅಂತಂದ್ರೆ MLA ಸಾಹೇಬ್ರು ಬಡಗಿ ತೊಗೊಂಡು ಬಂದು ಆ ಥರ ದೊಡ್ಡ ಕೆಲಸ ಆಗ್ತಾವೆ ಅನ್ನೋ ಆಸೆ ಅವಾಗ ಒಟ್ಟು ಅಲ್ಲಿ ಇದು ಇರ್ತದೆ. ಇವ್ರು ಬಡಗಿ ತೊಗೊಂಡು ದೊಡ್ಡ ಬೆನ್ನು ಹಾಕುವಲ್ರು. ಈಗ ನಾವು ಅವ್ರಿಗೆ ಬಡಗಿ ತೊಗೊಂಡು ಬೆನ್ನು ಹಾಕೋದ್ರ ಪರಿಸ್ಥಿತಿ ಬಂದೈತಿ. ಅದರಲ್ಲಿ ಈಗ ನಮ್ಮ ರೈತರು ಮಾಡ್ತಾರೆ. ಶಾಸಕರಿಗಿನ ನಾವು ಬಡಗಿ ತೊಗೊಂಡು ಬೆನ್ನು ಹಾಕೋದು. ಇದನ್ನು ಅವ್ರು ಬೈಮ್ಯಾಲ ತೊಗೊಂಡು ಮಾಡಿದ್ರೆ ಅಂದ್ರೆ 4 ಮಂದಿಗೆ ಅನ್ನ ಆಗ್ತದೆ, ಇಲ್ಲ ಅಂದ್ರೆ ಅವರು. ಸೊ ಇದು ಲ್ಯಾಂಡ್ ಅಕ್ವಿಷನ್ ಪರಿಸ್ಥಿತಿ. ಇದು ನಾವು ಸೀರಿಯಸ್ ತೊಗೊಂಡು ಮಾಡಿದ್ರೆ ನಾವೆಲ್ಲ ಬದುಕ್ತೀವಿ, ಅವರು ಬದುಕ್ತಾರೆ. ಇಲ್ಲಾಂದ್ರೆ ಇದ ಕೊನೆಗೂ ಅಂತೇಳಿ ನಾವು ರೈತ ಸರ್ವಿಂದ ನಾವು ಇದಕ್ಕಿಂತ ಹೆಚ್ಚು ನಾವು ಇನ್ನೇನು ಹೇಳ್ಬೋದು ಸರ್. ವೀರಭದ್ರೇಶ್ವರ ಮತ್ತು ಸಾಲಾಪುರ ಯಾಕೆ ನೀರಾವರಿ? ಮೊದಲು ಸಾಲಾಪುರ ಸಂಕ್ಷಿಪ್ತವಾಗಿ ಹೇಳ್ಬೇಕು. ಸಾಲಾಪುರದ್ದು 19.3 ಕಿಲೋಮೀಟರ್ದಾಗ ಇನ್ನೂ 5 ಕಿಲೋಮೀಟರ್ ಪೈಪ್ಲೈನ್ ಐತಿ. ಮತ್ತು ಅದನ್ನು ಈಗ ಪಂಪೌಸ್ ರೆಡಿ ಆಗಿರೋ ಮೋಟ್ರ್ ಬಂದಿದ್ದಾವೆ, ಅದನ್ನು ಹಿಂದಿನ ಪೀರಿಯಡ್ನಾಗೂ ಮಾಡಿದ್ದೀವಿ. ಈಗೇನು 21 ಕಿಲೋಮೀಟರ್ದಾಗ ಇನ್ನೂ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಇದು ಮೇನ್ ಕೆನಾಲ್ ಉಳಿದದ, ಅದನ್ನು ಕಾಮಗಾರಿ ಚಲೋ ಇದೆ. ಆದ್ರೆ ಹಂಚು ಕಾಲುವೆ ಅಂತ ಏನು ಕರಿತೀವಲ್ಲ, ಡಿಸ್ಟ್ರಿಬ್ಯೂಷನ್ ಕೆನಾಲ್, ಇವು ಬ್ರಾಂಚ್ ಕೆನಾಲ್ಸ್ ಯಾವೂ ಆಗಿಲ್ಲ. ಇಲ್ಲಿ ಸ್ವಲ್ಪ ಮುದೇನೂರು ಭಾಗದಾಗ ಏನು 360 ಹೆಕ್ಟರ್ ನೀರು ಕೊಟ್ಟಿದ್ದೀವಿ, ಅದು ಚಾಲೋ ಅದ. ಅದನ್ನು ಹೊರತುಪಡಿಸಿದ್ರೆ ಯಾರಿಗೂ ಇದನ್ನು ಮಾಡಿಲ್ಲ, ಇನ್ನೂ ಕೆನಾಲ್ ಆಗಿಲ್ಲ. ಒಂದು ಎರಡನೇದು ಏನಪ್ಪ ಅಂತಂದ್ರೆ ಏನು ಲ್ಯಾಂಡ್ ಅಕ್ವಿಸಿಷನ್ ಮಾಡಿದಾರ ಸರ್, ಯಾರಿಗೂ ಪರಿಹಾರ ಬಂದಿಲ್ಲ.
ಸೊಪ್ಪಾಡಲ್ ಭಾಗದಾಗ ಗೌಡ್ರನ್ನಂಗೆ 5% ಬಂದದ್ದು. ಸೊಪ್ಪಾಡಲ್ ಭಾಗದಾಗ 5% ಬಂದದ್ದನ್ನು ಹೊರತುಪಡಿಸಿದ್ರೆ ಇಲ್ಲಿ 20 ಗುಂಟೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡಾರ, ಚೇಂಬರ್ದು ಅದನ್ನ ಕೆಲಸ ಮಾಡಿಲ್ಲ. ಇವರು ಸಾಹೇಬ್ರು ಹೇಳ್ತಾರೆ ಇಲ್ಲ ನಾವು ಇದೇ ಡಿಸೆಂಬರ್ಗೆ ಮಾಡ್ತೀವಿ ಅಂತೇಳಿ ಮತ್ತು ಅದನ್ನು ಮರು ಹೇಳಿಕೆ ಕೊಟ್ಟು ಮುಂದಿನ ವರ್ಷ ಮಾಡಿ. ಇವತ್ತು ಕಾಮಗಾರಿ ಮಾಡೋಕೆ ಫಾಸ್ಟ್ ಮಾಡೋಕೆ ಚಾಲು ಮಾಡಿದ್ರೆ ಅದು ಮುಂದಿನ ವರ್ಷ ನೀರು ಹೋಗಿಸ್ಬೋದು. ಅದು ಸಾಧ್ಯ ಆದ ಮಟ್ಟಿಗೆ ಐತಿ. ಆದರೆ ಏನು ಭೂಮಿ ಕಳ್ಕೊಂಡಂಥ ರೈತರಿಗೆ ಏನು ಪರಿಹಾರ ಕೊಟ್ಟಿಲ್ಲಲ್ಲ ಅದನ್ನು ಇಮಿಡಿಯೇಟಾಗಿ ಕೊಡಬೇಕು. ಒಂದು ತಿಂಗಳದೊಳಗನ ಈಗ ನಾವೇನು ಹೋರಾಟ ಮಾಡಕತ್ತೀವಿ, ಒಂದು 15 ದಿನದಾಗ ನಾವು ಕೊಡ್ತೀವಿ ಅಂತೇಳಿ ಲೆಟ್ರ್ ಕೊಡಬೇಕು. ಅಂದಾಗ ನಾವು ಅದನ್ನು ಹೋರಾಟನ ಮುಂದಕ್ಕೆ ಇದು ಸಾಲಾಪುರ ಯಾಕೆ ನೀರಾವರಿ. ಸರಿ, ಇನ್ನು ವೀರಭದ್ರೇಶ್ವರ ಯಾಕೆ ನೀರಾವರಿಗೆ ಸಂಬಂಧಪಟ್ಟಂಗೆ ಅಂತಂದ್ರೆ ಮೊನ್ನೆ ಸಾಹೇಬ್ ನಮ್ಮ ಹೌಸ್ನಾಗ ಪ್ರೆಸ್ನೆಂಟ್ ಮಾಡೋಣ 70ರಿಂದ 80% ನಾವು ಲ್ಯಾಂಡ್ ಅಕ್ವಿಸಿಷನ್ ಇದನ್ನು ಪರಿಹಾರ ಕೊಟ್ಟಿವಿ ಅಂತ. ಏನು 15ರಿಂದ 20% ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಯಾರ ರೈತರಿಗೂ ಅವರು ಪರಿಹಾರ ಕೊಟ್ಟಿಲ್ಲ. ದಾಖಲಾತಿನ ನೋಡಿದಾಗ ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಮತ್ತು ಒಂದು ಎರಡನೇದ್ದು ವೀರಭದ್ರೇಶ್ವರ ಪೈಲಾ ಚಾಲೂ ಆದಂಥ ಕಾಮಗಾರಿ ಇದು ಮುಗಿದು ಯಾವಾಗ 1 ಎಕರೆ ಕಳ್ಕೊಂಡಂಥವ್ರು ಈಗ SR ಮತ್ತು IP ಅಂತೇನು ರಸ್ತೆ ಬರ್ತಾವೆ, ಕೆನಾಲ್ ಮತ್ತು ಎಲ್ಲ ಕಂಟಿಗಳು ಹಾಳಾಗಿ ಮಾಡಿದಂಥ ಕಾಮಗಾರಿಗೂ ಕೂಡ ಮತ್ತೆ ಎಸ್ಟಿಮೇಟ್ ಕಾಸ್ಟ್ ಮಾಡಿಸಿ ಅದನ್ನು ಅಡ್ಡುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇದನ್ನು ವೀರಭದ್ರೇಶ್ವರ ಕಾಮಗಾರಿ ವಿಚಾರವಾಗಿ ಸನ್ಮಾನ್ಯ ಶಾಸಕರು ಚುನಾವಣೆ ಸಂದರ್ಭದಾಗ 5ರಿಂದ 6 ತಿಂಗಳಿಂದ 1 ವರ್ಷದಾಗ ನಾವು ಈ ಕಾಮಗಾರಿಯನ್ನು ಮಾಡಿಕೊಡ್ತೀವಿ ಅಂತ ಅಂದಿದ್ರು. ಅದಕ್ಕಾಗಿ ಅದನ್ನು ಆ ಕಾಮಗಾರಿಯನ್ನು ಮಾಡಿ ಒಂದು ಸನ್ಮಾನ್ಯ ಶಾಸಕರ ಕಾಮಗಾರಿಯನ್ನು ಇದನ್ನು ಯಾವಾಗ ಅವಶ್ಯಕತೆ ಇತ್ತಲ್ಲ ಅವಾಗ ತೊಗೊಂಡಿದ್ರೆ ಒಂದೇನಂತಂದ್ರೆ ಸಮರ್ಥ ಕ್ಯಾಂಡಿಡೇಟ್ ಇದ್ದಾಗ ಈ ಕ್ಷೇತ್ರದಾಗ ಸಮರ್ಥ MLA ಇದ್ದಾಗ ಮತ್ತು ಇಂಥ ಟೈಮ್ದಾಗೂ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಅವರೇ ಶಾಸಕರು, ಅವರೇ ಮುಖ್ಯ ಸಚೇತಕರು, ಅವರದೇ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಯವರ ಬಲಗೈ ಬಂಟರು ಎಲ್ಲನೂ ಇದ್ದಾಗೂ ಕೂಡ ಇಂಥವ್ರು ಇದ್ದಾಗ ಕಾಮಗಾರಿ ಆಗಲಿಲ್ಲ ಅಂತಂದ್ರೆ 3 ವರ್ಷ ಒತ್ತಿದ್ದಾರೆ ಅಂತಂದ್ರೆ ಮತ್ತು ಇನ್ಯಾವ ಕಾಮಗಾರಿ ಆಗ್ತದೆ. ಸನ್ಮಾನ್ಯ ಶಾಸಕರಿಗೆ ಈ ವಿಚಾರವಾಗಿ ನಾವು ಸನ್ಮಾನ್ಯ ಶಾಸಕರ ಮುಖ್ಯ ಸಚೇತಕರಾಗಿ ಬಂದ ದಿನಾನ ಅವ್ರಿಗೆ ಮನೆಗೆ ಹೋಗಿ ಭೇಟಿಯಾಗಿ ಗೌಡ್ರು ಹೇಳಿದ್ರಲ್ಲ ಆ ಥರ ಎಲ್ಲನೂ ಕೂಡ ಸನ್ಮಾನ್ಯ ಶಾಸಕರಿಗೆ ನಾವೆಲ್ಲನೂ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀವಿ 2 ಯೋಜನೆ ಬಗ್ಗೆ. ಮತ್ತು 3 ವರ್ಷ ಕಳೆದು ಹೋಯ್ತು. ಇನ್ನು 6 ತಿಂಗಳು ಟೆಂಡರ್ ಬದಲಿ ಮಾಡೋಕೆ 6 ತಿಂಗಳು ಹೋಯ್ತು. ಮತ್ತು ನಂತರ ಇನ್ನು ಇರೋದೇ 2 ವರ್ಷ, ಈಗ 6 ತಿಂಗಳು ಹೋಯ್ತು. ಮತ್ತು ಅದ್ರ ನಂತರ ನಡ್ಕೊಂದು ವರ್ಷ ಬಿಟ್ಟರೆ ಅತ್ತಾಗೊಂದು 6 ತಿಂಗಳ ಚುನಾವಣೆ ಅದು ಇದು ತಯಾರಿಯನ್ನು ಹೋಗ್ತದೆ. ಇನ್ನೂ 1 ವರ್ಷ ಉಳಿಯೋದು ಸರ್. ಅದು ಇನ್ನೊಂದು ವರ್ಷದಾಗ ಕಾಮಗಾರಿ ಮಾಡೋಕ್ಕಾಗಲ್ಲ. ಈ ಶಾಸಕರು ಮಾಡಲಿಲ್ಲ ಅಂತಂದ್ರೆ ಇವರು ರಾಮದುರ್ಗ ತಾಲೂಕಿಗೆ ಬೇಕಾದಂಥ ಎಲ್ಲ ಡಿವಿಷನ್ ಬೇಕಾದಂಥ ಎಲ್ಲ ಇಲಾಖೆಯನ್ನು ತಂದವರು ಅಂಥ ಸಮರ್ಥ ಶಾಸಕರು ಇರ್ತಾರೆ. ಈಗ AC ಆಫೀಸ್ ಒಂದು ಮಾಡಿಬಿಟ್ರೆ ಎಲ್ಲ ಡಿವಿಷನ್ ಆಫೀಸ್ ಆದವು ರೀ. ನಮ್ಮಲ್ಲಿ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅವರು, ನಾವು ಅಲ್ಲಗಳಿದಿಲ್ಲ. ಅದು ಒಂದೇನಂತಂದ್ರೆ ಸನ್ಮಾನ್ಯ ಶಾಸಕರು ಇದ್ರಾಗ ರಾಜಕಾರಣ ಮಾಡಾಕ್ತಿದ್ದಾರೆ ಅಂತೀವಿ. ನಾವು ನೇರವಾಗಿ ಆರೋಪ ಮಾಡ್ತೀವಿ. ರೈತರಿಗೆ ಬೇಕಾದಂಥದ್ದು ಏನೈತೆ ಅನ್ನೋದು ಗೊತ್ತೈತಿ. ತಮ್ಮ ಖರ್ಚಿನ ಕೂಸಿ 2 ಯೋಜನೆಗಳು ಈ ಪೂರ್ಣ ಮಾಡಿಬಿಟ್ರೆ ಆಗಿ ಹೋಗ್ತದೆ. ಇವರು ಬಂದಾಗಿಂದ ಇಲ್ಲಿ ಮಟ್ಟ ಪ್ರಯತ್ನ ಮಾಡಿದ್ರೆ ಆಗಿ ಹೋಗ್ಬಿಡ್ತಿರ್ತಿ. ಆದ್ರೆ ಇವತ್ತಿಗೂ ಕೂಡ ಅದ್ರ ಬಗ್ಗೆ ಏನೂ ಚಕಾರ ಎತ್ತಲಿಲ್ಲ. ನಾವು ಇದೇ ಪ್ರೆಸ್ ಮೀಟ್ ಮಾಡೋದನ್ನೇ ಫೆಬ್ರವರಿ 9ಕ್ಕೆ ಹೇಳಿಕೆ ಕೊಟ್ಟ ನಂತರ ಈ ಎಲ್ಲ ಪ್ರಕ್ರಿಯೆಗಳು ಆಗ್ತದೆ. ಇದನ್ನ ಸನ್ಮಾನ್ಯ ಶಾಸಕರು ಮೊದಲು ಮಾಡಿಬಿಟ್ಟಿದ್ರು ಅಂತಂದ್ರೆ ಪರಿಸ್ಥಿತಿನ ಬರ್ತಿದ್ದಿಲ್ಲ. ಸರ್, ತಮ್ಮ ಮುಂದೆ ನಾ ಒಂದು ಈ ಬ್ಯಾಕ್ವಾಡಿ ಏರಿಯಾ ಬಗ್ಗೆ ಹೇಳ್ಕೊಬೇಕಂತಂದ್ರೆ ಇವತ್ತ ನಾನು ಒಂದು ಮಾತು ಹೇಳಿದೆ ಸರ್, ಯಾರಿಗೆ ತಾಲೂಕು ಪಂಚಾಯತ್ ಯುವ ಸಾಹೇಬರಿಗೆ. ಸರ್ ನೋಡ್ರಿ, ದಯಮಾಡಿ ಕೈ ಮುಗಿತೀವಿ, ನೀವು ಸ್ವಲ್ಪ ನಮ್ಮ ಹೋರಾಟ ಆಗೋ ಮಠ ಈ NRG ಯೋಜನೆ ಇದೆ ಅದನ್ನೊಂದು ಸ್ವಲ್ಪ ಬಂದ್ ಇಡ್ರಿ ಅಂತೇಳಿ. ಇಲ್ಲ ಸರ್, ದುಡಿಯೋ ಕೈಗಳಿಗೆ ನಾವು ಕೆಲಸ ಕೊಡಬೇಕು ಅಂತೇಳಿ. ಸರ್, ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ ನಮ್ದು ನೀರಾವರಿಯಲ್ಲಿ ಈ ಭಾಗದಾಗ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ 1 ಎಕರೆ ಇದ್ದಂಥವ್ರು ಕೂಡ ಇವತ್ತು ಮನೆ ಮುಂದೆ ಕಾರ್ ಕಟ್ಕೊಂಡು ಬಂಗ್ಲೆ ಹಾಕೊಂಡು ಒಂದು ಏನೋ ವ್ಯವಸ್ಥಿತವಾಗಿ ಜೀವನ ಮಾಡಕ್ತಾರೆ. ನಮ್ಮಲ್ಲಿ 5 ಎಕರೆ 10 ಎಕರೆ 20 ಎಕರೆ 40 ಎಕರೆ ಇದ್ದವರು ಕೂಡ ಇವತ್ತು NRG ವರ್ಕ್ಗಳಿಗೆ ಹೋಗುವಂಥದ್ದಾಗಿರ್ತವೆ. ಯಾಕಂತಂದ್ರೆ ನಮ್ಮಲ್ಲಿ ಭೂಮಿಗೆ ಕಿಮ್ಮತ್ ಬಂದದ, ಒಂದು ಮಾರಿ ಬದುಕಬೇಕ, ಇಲ್ಲ ನಮಗಲ್ಲಿ ನೀರಿಲ್ಲ. 20 ಎಕರೆಗೆ ಜೋಳ ಹಾಕಿದ್ರು ಕೂಡ 20 ಚೀಲ ಜೋಳ ಆಗಲ್ಲ. ಅದಕ್ಕೆ ನಮ್ದೊಂದು ರಿಕ್ವೆಸ್ಟ್ ಇಷ್ಟರಿ ಸನ್ಮಾನ್ಯ ಶಾಸಕರಿಗೆ, ನೋಡ್ರಿ ಇವತ್ತ ನಾವು ಸರ್ಕಾರ ಎಲ್ಲನೂ ಎಷ್ಟು ಸಾಧ್ಯ ಐತ್ರಿ ಕೊಡಾಕ ಯೋಜನೆ ತಮ್ಮ ಕನಸಿನ ಕೂಸಿಗಳನ್ನು ಕಂಪ್ಲೀಟ್ ಮಾಡಿದ್ರು ಅಂತಂದ್ರೆ ನಾವು ಬದುಕ್ತೀವಿ. ನಮ್ಮ ದುಡಿಯೋ ಕೈಗಳು ಹೆಚ್ಚಕ್ಕಾವ, ನಾವು ಕಟ್ಟಿ ಕುಂಡುದು ಬಿಡ್ತೀವಿ, ಇಲ್ಲ ಅಂತ ಉದ್ಯೋಗರಿಸಿ ಬೇರೆ ಕಡೆ ಹೋಗುವಂಥದ್ದು ಬಿಡ್ತೀವಿ. ಅದನ್ನ ಯೋಜನೆ ನಾವು ಪೂರ್ಣ ಆತಂತಂದ್ರೆ 1 ಎಕರೆ 2 ಎಕರೆ 10 ಎಕರೆ ಇರ್ತಕ್ಕಂಥವ್ರು ನಾವು ದುಡಿತಾರೆ. ತಮ್ಮ ಹೊಲದಾಗ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾರೆ, ತಮ್ಮ ಅಕ್ಕಂಗಿಯಾರು ನೋಡ್ಕೋತಾರೆ. ಏನಾಗ್ತದ್ರಿ, ಒಳ್ಳೆ ಏನೋ ಕಷ್ಟಪಟ್ಟು ತಂದಿದ್ದ ಎಜುಕೇಶನ್ ಕಲ್ಸಿದ್ರೆ
ಅವ್ರು ಇಲ್ಲಿ ಅದನ್ನ ತಮ್ಮ ಮಕ್ಕಳದ ಎಜುಕೇಶನ್ ಮುಗಿಸ್ಕೊಂಡು ಒಳ್ಳೆಯ ಒಂದು ಏನೋ ನೌಕರಿ ಇರ್ತದಂತಂದ್ರೆ ಬೆಂಗಳೂರು ಪುನಾನು ಅಲ್ಲೇ ಇಲ್ಲೇ ಹೋಗೋದು. ಡಾಕ್ಟರ್ ಕಲ್ತಂತವ್ರಿಗೆ ಹಾಸ್ಪಿಟಲ್ ಹಾಕಿ ಕೊಡಂಗಿಲ್ಲ, ಅವ್ರು ಹೊರಗೆ ಹೋಗುದ, ಹೆಣ್ಮಕ್ಳು ಬಂದು ಮನ್ಯಾಗ ಕಾಡುದ, ಅವ್ರಿಗೆ ಜಗಳ ಆಗುದ, 4 ಎಕರೆ 5 ಎಕರೆ 10 ಎಕರೆ ಇದ್ದವ್ರು ಅವ್ರು ಪಾಲಿಗೆ ಹಾಕುದ, ಕೋರ್ಟ್ನ್ಯಾಗ ಹೋಗಿ ಎಲ್ಲ ಹಾಳಾಗೋದು. ನಮ್ಮ ಪರಿಸ್ಥಿತಿ ನಾವು ಹೇಳ್ಕೋದಂತಂದ್ರೆ ನಾಚಿಕ್ ಬರತ್ತದ್ರಿ. ಭೂಮಿ ಇದ್ದೂ ಕೂಡ ನಾವು ದುಡಿಯಾಕ ಇಲ್ಲಿ ಯಾವುದೂ ಉದ್ಯೋಗ ಇಲ್ರಿ ನಮ್ಗೆ. ಅದಕ್ಕೆ ಸನ್ಮಾನ್ಯ ಶಾಸಕರ ಹೊರನಾಡಿನಾಗ ಭಗೀರಥ ಬಂದಂಗೆ ಆಗ್ಯದ. ನಮ್ಗೆ ಯೋಜನೆಗಳನ್ನು ಕೊಟ್ಟಿದಾರ, ಆದ್ರೆ ಅರ್ಥ ಮಾಡಿದಾರ, ಅದನ್ನು ಪೂರ್ಣ ಮಾಡ್ಬೇಕು. ನಮ್ಗೇನ ಈ ಸರ್ಕಾರದ ಬಗ್ಗೆ ಆಗ್ಲಿ ಇನ್ನೂ 5 ಯೋಜನೆಗಳನ್ನು ಕೊಡ್ಲಿ, ನಮಗೇನು ಪ್ರಶ್ನೆ ಇಲ್ಲ. ಸನ್ಮಾನ್ಯ ಶಾಸಕರಿಗೆ ನಾವು ಕೈ ಮುಗಿದು ಈ ವೇದಿಕೆ ಮುಕ್ತ ಇದ್ರ ಮುಕ್ತ ಕೇಳ್ಕೊತೀವಿ ಏನಂತಂದ್ರೆ, ಈ ಯೋಜನೆಯನ್ನ ನಾವು ಬರ್ತಕ್ಕಂಥ ನಾಳೆ ಸೋಮವಾರ 25ಕ್ಕೆ ನಾವು ಏನು ಸಾಲಹಳ್ಳಿ ಒಳಗೆ ಕೊಂಡಿರ್ತೀವಿ ಸರ, ಅಲ್ಲಿ ಬಂದ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರ್ಕೊಂಡ ತಾಲೂಕಾ ಎಲ್ಲ ಮಠಾಧೀಶರು ಇರ್ತಾರ, ತಾಲೂಕಿನ ಎಲ್ಲ ಬುದ್ಧಿಜೀವಿಗಳು ಇರ್ತಾರ, ಪಕ್ಷಾತೀತ 2 ಪಕ್ಷದ ನಾಯಕರು ಇರ್ತಾರ, ಎಲ್ಲ ಈ ಸಮಾಜದ ಮುಖಂಡರು ಇರ್ತಾರ, ರೈತ ಬಾಂಧವರು ಇರ್ತಾರ. ಅವ್ರ ಮುಂದೆ ವೇದಿಕೆ ಒಳಗ ಇಲ್ಲ ನಾನು 10 ರಿಂದ 15 ದಿನದೊಳಗ ಅವಾರ್ಡ್ ಏನಾಗಿಲ್ಲಲ್ಲ ಸರ್ ಇಲ್ಲಿವರೆಗೂ ನಾನು ಅವಾರ್ಡ್ ಮಾಡಿಸ್ಕೊಡ್ತೀನಿ. ಮತ್ತು ಏನು ವೀರಭದ್ರೇಶ್ವರ ಯಾಕೆ ನೀರಾವರಿಗೆ ಸಂಬಂಧಪಟ್ಟಂಗೆ ಪಂಪ್ ಆಗಿಲ್ಲ, ಪೈಪ್ಲೈನ್ 7.5 ಕಿಲೋಮೀಟರ್ ಪೈಪ್ಲೈನ್ ಆಗಿಲ್ಲ. ಮತ್ತು ಮುಖಂಡರು ಬಂದರೆ ಮೀಟಿಂಗ್ ಮಾಡೋಣ ಅಂತೇಳಿ ಒಂದು ಮೀಟಿಂಗ್ ಮಾಡಿದ್ರು, ಇಲ್ಲ ಒಂದು ಮೀಟಿಂಗ್ ಮಾಡಿದ್ರು. ಆಮೇಲೆ ಮುಂದಿನ ಮೀಟಿಂಗ್ ಯಾವಾಗ ಅಂತ ಹೇಳಿದ್ರೆ ನಾನು ಕೇಳಿದ್ರೆ ಮಾಡಲಿಲ್ಲ. ಅಂದ್ರೆ ಯಾವ ಹಂತದಾಗ ಅದಾವ ಏನೇನು ಅಂತೇಳಿ ಚರ್ಚೆ ಮಾಡಿ ಎದುರು ಸಲುವಾಗಿ ಕೆಲಸ ನಿಂತೈತೆ ಅಂತೇಳಿ ಆ ಅಧಿಕಾರಿಗಳನ್ನ ಅಲ್ಲೇ ಅವ್ರಿಗೆ ಉತ್ತರ ಕೊಡ್ಬೇಕಂತೇಳಿ ಪ್ರಯತ್ನ ಮಾಡಿದ್ರೆ ಅದು ಒಂದ್ಸಲ ಮಾಡಿ ಮತ್ತೊಂದು ಹೊಳ್ಳಿ ಒಂದ್ಸಲ ಮೀಟಿಂಗ್ ಮಾಡಿ ಮತ್ತೆ ಪ್ರತಿ ತಿಂಗಳು ಮಾಡಿದ್ರೆ ಎಲ್ಲೇ ನೋಡೋದು ಗೊತ್ತಾಗ್ತಿತ್ತು, ಅದು ಮತ್ತೆ ನಿಲ್ಲಿಸ್ಬಿಟ್ರು, ಆ ಕೆಲಸ ನಿಲ್ಲಿಸಿದ್ರು ಒಂದು. ಆಮೇಲೆ ಈ ಸಲ ಎಲೆಕ್ಷನ್ ಮೊದಲು ಇವ್ರು ನಮ್ಮ ಅಶೋಕ್ ಪಟ್ಟಣ್ ಅವ್ರನ್ನ ನಾವು ಚುನಾವಣೆ ಕರೆಸಿ ನೀವು ವೀರಭದ್ರೇಶ್ವರ ಏತ ನೀರಾವರಿಯಿಂದ ಕೆಲಸ ಪೂರ್ಣ ಮಾಡ್ತೀರಿ ಮತ್ತು ಪರಿಹಾರ ಕೊಡಿಸ್ತೀರಿ ಅಂತಂದ್ರೆ ನಿಮಗೆ ನಾವು ಬೆಂಬಲ ಕೊಡ್ತೇವೆ ಅಂತ ಹೇಳಿ ನಾವು ಸೋಷಿಯಲ್ ಮೀಡಿಯಾದಾಗ ಹಾಕ್ತೀವಿ. ಮತ್ತು ಇದಕ್ಕೆ ನಿಮ್ದು ಏನಂತ ವಿಚಾರ ಅಂತ ಇದೆ ಅವ್ರು ಸಂಪೂರ್ಣ ಒಪ್ಪಿಗೆ ಐತಿ. 6 ತಿಂಗಳೊಳಗೆ ನಾವು ಪರಿಹಾರದ ಪ್ರಕ್ರಿಯೆ ಶುರು ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಅಲ್ಲಿವರೆಗೆ ಹೆಚ್ಚಿನ ಕೆಲಸ ಮಾಡಿ ನಾವು 1 ಅಥವಾ 2 ವರ್ಷ ಪೂರ್ತಿ ಕೆಲಸ ಮುಗಿಸ್ತೀವಿ, ನಿಮ್ಮ ಪೂರ್ತಿ ನಾವು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ ಅಂತ ಅವ್ರು ಹೇಳಿದ್ರೆ ಅದಕ್ಕೆ ಎಲ್ಲರೂ ಕೂಡಿ ನಾವು ಬೆಂಬಲ ಸೂಚಿಸ್ತಾನೆ ಅಂತೇಳಿ ಕಂಟಿನ್ಯೂಸ್ ವಿಡಿಯೋ ಮಾಡಿನೂ ಹಾಕಿದ್ವಿ, ನಾವು ಎಲ್ಲರೂ ಸಪೋರ್ಟ್ ಮಾಡಿದ್ವಿ. ಆದರೆ ಒಂದೇನು ಕೌಜಲ್ಗಿಯಿಂದ ಏನು ರಾಮದುರ್ಗಕ್ಕೆ ಶಿಫ್ಟ್ ಮಾಡಿದ್ರಲ್ರಿ ಭಾಳ ಖುಷಿಯಾಗಿತ್ತು. ಎಲ್ಲ ಇಂಜಿನಿಯರ್ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಬರ್ಬೇಕಾಗಿತ್ತು. ಏನೋ ಕೆಲಸ ಒಂದು ಪ್ರಶ್ನೆ ಇತ್ತು ಅವ್ರು ಅಲ್ಲಿಗೆ ಹೋಗ್ಬೇಕಾಯ್ತು. ಅವ್ರು ಬಂದು ರಾಮದುರ್ಗ ಅನ್ಕೋ ಅಗ್ರಾತ್ ಬಿಡಪ್ಪ ಇಲ್ಲೇ ನಮ್ಮ ಶಾಸಕರು ಅದನ್ನು ನೋಡ್ತಾರ, ಅವ್ರು ಕಣ್ಣು ಮುಂದೆ ಆಗ್ತಾವ ಅಂತ ತಿಳ್ಕೊಂಡಿದ್ವಿ. ಅಲ್ಲಿಂದೇನೆ ಇಲ್ಲಿ ಬಂತಲ್ಲ ಬಂದು ಕೆಲಸ ನಿಂತ ಬಿಡ್ತಾರೆ. ಕಟ್ಕೊಳಕ್ಕೆ ಒಂದು ಇದು ಮಾಡಿ ನಾನು ರಾಮದುರ್ಗನಾಗ ಆಫೀಸ್ ಮಾಡಿದ್ರು ನಿಂತ ಬಿಡ್ತಾರೆ. ಆಮೇಲೆ ಇದನ್ನು ಲ್ಯಾಂಡ್ ಎಕ್ವೈಸೇಷನ್ ಅಂದ್ರಿ ಭೂ ಪರಿಹಾರ ಭೂ ಸ್ವಾಧೀನ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿ ಅಂತೇಳಿ ಅದು ಮುಲಪುರ ಬಯಾರ್ಡ್ ಅಂತೇಳಿ ಬಾಗಲಕೋಟೆಗಿತ್ತು. ಪ್ರತಿಯೊಂದಕ್ಕೂ ಬಾಗಲಕೋಟೆ ಓಡಬೇಕಾಗಿತ್ತು. ಡಾಕ್ಯುಮೆಂಟ್ ಕೊಡಕ್ಕೆ ಹೋದ್ರೆ ಇಸ್ಕೊಂಡು ಮನುಷ್ಯ ಇರ್ತಿರ್ಲಿಲ್ಲ. ಮುಂದೆ ಆಫೀಸರ್ ಅಂತ ಅವ್ರು ಹೇಳ್ತಿದ್ರೆ ಇಲ್ರಿ ನನಗೆ 2-3 ಆಫೀಸ್ ಕೂಡ ಹಾಕ್ಯಾರ, ನಾವು ವಾರದಾಗ 2 ದಿವಸ ಇಲ್ಲಿ ಇರ್ತೀನಿ, ಮೀಟಿಂಗ್ ಇರ್ತಾವೆ, ಮತ್ತು ಕುಂದ್ರಾ ಕುರ್ಚಿ ಎಲ್ಲ ಜಪ್ ಮಾಡ್ಯಾರ ಅಂತೇಳಿ ಒಂದು ಕುರ್ಚಿ ಎಲ್ಲೇ ಅವರು ಜಪ್ಪು ಇಟ್ಕೊಂಡಿದ್ದು ಒಂದು ಕುರ್ಚಿ ಮೇಲೆ ಅವ್ರು ಕುಂದಿರ್ಬೇಕು. ಅಷ್ಟು ನಾವು ನಿಂತು ಅವ್ರ ಜೊತೆ ಚರ್ಚೆ ಮಾಡಿ ಬರ್ಬೇಕಾಗ್ತದೆ. ಅಂದ್ರೆ ಪರಿಹಾರ ಕೊಡ್ಬೇಕಾಗ್ತದೆ ಅಂತೇಳಿ ಯಾರು ಬಂದಿಲ್ಲ ಅಂತ ಕೋರ್ಟ್ಗೆ ಹೋಗಿರ್ತಾರಲ್ರಿ, ಕೋರ್ಟ್ ಏನು ಮಾಡ್ತದೆ ಆರ್ಡರ್ ಜಪ್ತ್ ಮಾಡಿಸ್ಬಿಡ್ತಾರೆ. ಜಪ್ತ್ ಅಂದ್ರೆ ಟೇಬಲ್ ಕುರ್ಚಿ ತೊಗೊಂಡು ಹೋಗ್ಬಿಡ್ತಾರ, ಅಲ್ಲಿ ಕುಂದ್ರಾ ಕುರ್ಚಿ ಅಂತ ಇದ್ರಂಗಿಲ್ಲ. ಅಂದ್ರೆ ಈಗ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಅದೊಂದು ಉತ್ತರದ ಇರ್ತದೆ. ಯಾವ ಉತ್ತರ ಕೊಡೋದು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕೊಡ್ತಾರೆ, ಅಲ್ಲ ಲ್ಯಾಂಡ್ ಅಕ್ವಿಸಿಷನ್ ಅವ್ರಿಗೆ ಇದನ್ನು ಕೆಲಸ ಮಾಡ್ತಾರೆ. ಅದಕ್ಕೆ ಪರಿಹಾರ ಕೊಡೋರು ಅಲ್ಲಿ ಮಂತ್ರಿಗಳು ಅವರೆಲ್ಲ ಅದ್ರದ್ದು ಎಲ್ಲ ಪಾಸ್ ಮಾಡಿದ್ರೆ, ಅವ್ರ ಇಲ್ಲಿ ಕ್ವಿಕ್ ಆಗಿ ಮಾಡಿದ್ರೆ, ಇಲ್ಲಿ ಹೆಚ್ಚಿನ ಸಿಬ್ಬಂದಿ ಹಾಕ್ಸಿದ್ರೆ ಅವ್ರು ಹೇಳ್ತಾರೆ ನಂಗೆ 3 ಕಂಪ್ಯೂಟರ್ ಬೇಕು, 1 ಕಂಪ್ಯೂಟರ್ ಬೇಕು ಅಂತ. ಹೆಂಗೆ ಪ್ರಾಬ್ಲಮ್